ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಏನು ತಿಳ್ಕೊತಾ ಇದ್ದೀವಿ ಅಂದರೆ, ನಿಮ್ಮ ವಾಟ್ಸಪ್ನ ಇನ್ಸ್ಟಾಗ್ರಾಮ್ಗೆ ಮತ್ತು ಫೇಸ್ಬುಕ್ಗೆ ನೀವು ಯಾವ ರೀತಿ ಲಿಂಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈಸಿಯಾಗಿ ನಿಮ್ಮ ವಾಟ್ಸಪ್ನ ಇನ್ಸ್ಟಾಗ್ರಾಮ್ಗೂ ಲಿಂಕ್ ಮಾಡ್ಕೋಬೋದು ಮತ್ತು ನಿಮ್ಮ ಫೇಸ್ಬುಕ್ಗೂ ಕೂಡ ಅದನ್ನು ಲಿಂಕ್ ಮಾಡ್ಕೋಬೋದು. ಯಾವ ರೀತಿ ಲಿಂಕ್ ಮಾಡೋದು ಅಂತ ಈಗ ಲೈವ್ ಆಗಿ ನೋಡೋಣ. ಅದು ನಿಮ್ಮ ವಾಟ್ಸಪ್ ಆ್ಯಪ್ನಲ್ಲಿ ನೀವು ಲಿಂಕ್ನ ಮಾಡ್ಬೋದು. ನೋಡಿ, ಅದಕ್ಕಿಂತ ಮೊದಲು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿರುವಂಥ ವಾಟ್ಸಪ್ ಅಪ್ಲಿಕೇಶನ್ನ ನೀವು ಓಪನ್ ಮಾಡಬೇಕಾಗತ್ತೆ. ನೋಡಿ, ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ನೋಡಿ, ವಾಟ್ಸಪ್ನ ಓಪನ್ ಮಾಡಿಕೊಂಡು 3 ಡಾಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೆಟ್ಟಿಂಗ್ಸ್ನ ಓಪನ್ ಮಾಡಿ. ನೋಡಿ, ಇಲ್ಲಿ ಸೆಟ್ಟಿಂಗ್ನಲ್ಲಿ ನಿಮಗೆ ಮೊದಲಿಗೆ ನಿಮ್ಮ ಅಕೌಂಟ್ ಮೇಲ್ಗಡೆ ಕಾಣ್ತಾ ಇರುತ್ತೆ, ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ನಿಮ್ಮ ಪ್ರೊಫೈಲ್ ಐಕಾನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಕೆಳಗಡೆ ಲಿಂಕ್ಸ್ ಅಂತ ಒಂದು ಬಟನ್ ಕಾಣುತ್ತೆ. ಈ ಲಿಂಕ್ಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಮುಂದೆ ನಿಮಗೆ ಪ್ರೊಸೀಜರ್ ಅರ್ಥ ಆಗೋದಿಲ್ಲ. ನೋಡ್ತಾ ಇರ್ಬೋದು, ಲಿಂಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಲಿಂಕ್ಸ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಂತ 2 ಆಪ್ಷನ್ಸ್ ಬರುತ್ತೆ. ಇದರಲ್ಲಿ ಇನ್ಸ್ಟಾಗ್ರಾಮ್ ಐಕಾನ್ ಮೇಲೆ ನಾನು ಮೊದಲೇ ನಿಮಗೆ ಲಿಂಕ್ ಮಾಡ್ಕೊಂಡು ತೋರಿಸ್ತೀನಿ, ಯಾವ ರೀತಿ ಇನ್ಸ್ಟಾಗ್ರಾಮ್ನ ಲಿಂಕ್ ಮಾಡಬೇಕಂತ. ಮೊದಲಿಗೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ಲಸ್ ಐಕಾನ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಅಂತ ಕೊಡಿ. ನೋಡಿ, ಕಂಟಿನ್ಯೂ ಕೊಟ್ಟರೆ ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲಿ ಡೈರೆಕ್ಟಾಗಿ ಶೋ ಆಗುತ್ತೆ. ಅಂದರೆ ನಿಮ್ಮ ಮೊಬೈಲ್ ನಂಬರಿಂದ ನೀವು ಲಾಗಿನ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ಅಲ್ಲಿ ಅಕೌಂಟ್ ಇಲ್ಲಿ ಶೋ ಆಗುತ್ತೆ. ಅದನ್ನು ಎಸ್ ಕಂಟಿನ್ಯೂ ಅಂತ ಕೊಡಿ. ನೋಡಿ, ಕಂಟಿನ್ಯೂ ಕೊಟ್ಟ ತಕ್ಷಣ ನಿಮಗೆ ವೆರಿಫೈಡ್ ಲಿಂಕ್ ಅಂತ ಬರುತ್ತೆ ಮತ್ತು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇದರಲ್ಲಿ ಲಿಂಕ್ ಆಗುತ್ತೆ. ಇದು ಯಾವ ರೀತಿ ಶೋ ಆಗುತ್ತೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಒಂದು ವೇಳೆ ನೀವು ಬೇರೆ ಮೊಬೈಲ್ನಲ್ಲಿ ಏನಾದರೂ ನೋಡ್ತಾ ಇದ್ರೆ ಅಂದರೆ ನಿಮ್ಮ ಅಕೌಂಟ್ನ ಯಾವ ರೀತಿ ಅದು ಇನ್ಸ್ಟಾಗ್ರಾಮ್ ಅಕೌಂಟ್ ಬರುತ್ತೆ ಅಂತ ಈಗ ನಾನು ಬೇರೆ ಅಕೌಂಟ್ನಿಂದ ತೋರಿಸ್ತೀನಿ. ನೋಡಿ, ಇದು ನಂದು ಇನ್ನೊಂದು ಅಕೌಂಟ್. ಇದರಲ್ಲಿ ನಾನು ನನ್ನ ಕಾಂಟ್ಯಾಕ್ಟ್ನ ಓಪನ್ ಮಾಡಿದ್ದೀನಿ. ಇದರಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆ ಪ್ರೊಫೈಲ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅವರಿಗೆ ತೋರಿಸುತ್ತೆ ಮತ್ತು ಅವರು ನಾನು ಈಸಿಯಾಗಿ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕೂಡ ನೋಡ್ಕೋಬೋದು. ಈ ರೀತಿ ನೀವು ಇನ್ಸ್ಟಾಗ್ರಾಮ್ನ ಲಿಂಕ್ ಮಾಡಬೇಕು. ಈಗ ನೋಡ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಅಂದರೆ ಡೈರೆಕ್ಟಾಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇದರಲ್ಲಿ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು, ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಈಗ ಓಪನ್ ಆಯಿತು. ನೋಡಿ, ಈಗ ಇನ್ಸ್ಟಾಗ್ರಾಮ್ ಅಕೌಂಟ್ನ ಲಿಂಕ್ ಮಾಡೋದಾಯಿತು. ಇನ್ನು ಫೇಸ್ಬುಕ್ ಅಕೌಂಟ್ನ ಯಾವ ರೀತಿ ಲಿಂಕ್ ಮಾಡೋದು ಅಂತ ನೋಡೋಣ. ಮತ್ತು ಅದೇ ರೀತಿ ಲಿಂಕ್ಸ್ ಆಪ್ಷನ್ನಲ್ಲಿ ಬಂದು ಫೇಸ್ಬುಕ್ಕಲ್ಲಿ ಪ್ಲಸ್ ಕೊಡಬೇಕು ಮತ್ತು ಕಂಟಿನ್ಯೂ ಅಂತ ಕೊಡಿ. ನೋಡಿ, ಕಂಟಿನ್ಯೂ ಕೊಟ್ಟ ತಕ್ಷಣ ಇಲ್ಲಿ ಫೇಸ್ಬುಕ್ ಅಕೌಂಟ್ ನಿಮಗೆ ಡೈರೆಕ್ಟಾಗಿ ಶೋ ಆಗುತ್ತೆ. ನೀವೇನಾದರೂ ಮೊಬೈಲ್ ನಂಬರಿಂದ ಲಾಗಿನ್ ಆಗಿದ್ರೆ ಅಂದರೆ ಮತ್ತು ಎಸ್ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಕೊಟ್ಟ ತಕ್ಷಣ ನೋಡ್ತಾ ಇರೋದು ಆಟೋಮೆಟಿಕ್ಕಾಗಿ ನಿಮ್ಮ ಫೇಸ್ಬುಕ್ ಅಕೌಂಟ್ ಕೂಡ ಇದರಲ್ಲಿ ಲಾಗಿನ್ ಆಗುತ್ತೆ ಮತ್ತು ಅದು ಲಿಂಕ್ ಆಗುತ್ತೆ. ಇದನ್ನು ಕೂಡ ನಿಮ್ಮ ಫೇಸ್ಬುಕ್ ಅಕೌಂಟ್ನವರು ಶೋ ಆಗುತ್ತೆ, ಅದನ್ನು ಕೂಡ ನೋಡ್ಕೋಬೋದು. ಈ ರೀತಿಯಾಗಿ ನಿಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನ ನಿಮ್ಮ ವಾಟ್ಸಪ್ಗೆ ನೀವು ಲಿಂಕ್ ಮಾಡ್ಬೋದು. ಫ್ರೆಂಡ್ಸ್, ನಿಮಗೆ ಏನಾದರೂ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸು ಕೂಡ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಬರ್ತೀನಿ.